ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ, ಶಿವಮೊಗ್ಗದ ಖ್ಯಾತ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರೀತಂ ಬರೆದ ಪುಸ್ತಕದ ಮುಂದುವರೆದ ಓದು ಇವತ್ತು ನಿಮ್ಮೆದುರು. ಮೆಟಬಾಲಿಕ್ ಸಿಂಡ್ರೋಮ್ ಎಂದರೇನು? ಮೆಟಬಾಲಿಕ್ ಸಿಂಡ್ರೋಮ್ ಎಂದರೆ ಅಧಿಕ ರಕ್ತದೊತ್ತಡ, ರಕ್ತದಲ್ಲಿರುವ ಹೆಚ್ಚಾದ ಸಕ್ಕರೆಯ ಪ್ರಮಾಣ, ಅಸಹಜ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮತ್ತು ಸೊಂಟದಲ್ಲಿ ಅಧಿಕ ಕೊಬ್ಬಿನ ಶೇಖರಣೆ, ಇವುಗಳನ್ನು ಸೇರಿಸಿ ಮೆಟಬಾಲಿಕ್ ಸಿಂಡ್ರೋಮ್ ಎನ್ನುವರು. ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವು ಮೆಟಬಾಲಿಕ್ ಸಿಂಡ್ರೋಮಿನ ಒಂದು ಭಾಗವಾಗಿದೆ. ಇದು ವ್ಯಕ್ತಿಯ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸಾಧ್ಯತೆ ಹೆಚ್ಚಿಸುತ್ತದೆ. ತೂಕ ಇಳಿಸಿಕೊಳ್ಳುವುದು, ವ್ಯಾಯಾಮ, ಆರೋಗ್ಯಕರ ಜೀವನ ಶೈಲಿ ಮತ್ತು ತಂಬಾಕು ಸೇವನೆ ಕಡಿಮೆ ಮಾಡುವುದು ಸಹಾಯಕವಾಗಿದೆ. ಇದಕ್ಕಾಗಿ ಕೆಲವು ಔಷಧಿಗಳನ್ನು ಕೂಡ ಬಳಸಬಹುದು. ಆದ ಕಾರಣಕ್ಕಾಗಿ ಇವೆಲ್ಲವನ್ನು ಕಾಲಕಾಲಕ್ಕೆ ಪರೀಕ್ಷೆ ಮಾಡಿಸಬೇಕು. ಕೇವಲ ರಕ್ತದ ಸಕ್ಕರೆ ಪ್ರಮಾಣವನ್ನು ಮಾತ್ರ ಪರೀಕ್ಷಿಸಿದರೆ ಸಾಲದು. ಇದೆಲ್ಲವನ್ನು ಸೇರಿಸಿ ಚಿಕಿತ್ಸೆ ನೀಡುವುದು ಸರಿಯಾದ ಕ್ರಮವಾಗಿದೆ. ಡಯಾಬಿಟಿಸ್ ಅಂಕಿ ಅಂಶಗಳು. ಜಾಗತಿಕವಾಗಿ 2021ರಲ್ಲಿ ಮಾಡಿದ ಗಣತಿಯಲ್ಲಿ 531 ಮಿಲಿಯನ್ ಜನರು, ಅಂದರೆ ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇರುವುದು ಖಚಿತವಾಗಿದೆ. 2031ರಲ್ಲಿ 643 ಮಿಲಿಯನ್ ಜನರಲ್ಲಿ, ಅಂದರೆ 2045ರ ಹೊತ್ತಿಗೆ 783 ಮಿಲಿಯನ್ ಜನರಲ್ಲಿ ಡಯಾಬಿಟಿಸ್ ಇರುವುದು ಕಂಡುಬರಲಿದೆ. ಭಾರತದಲ್ಲಿ 10 ಕೋಟಿಗಿಂತ ಹೆಚ್ಚು ಜನ ಡಯಾಬಿಟಿಸ್ನಿಂದ ಬಳಲುತ್ತಿದ್ದಾರೆ. 15 ಲಕ್ಷ ಸಾವುಗಳು ನೇರವಾಗಿ ಡಯಾಬಿಟಿಸ್ನಿಂದ ಆಗುತ್ತದೆ ಎನ್ನುವುದು ಆತಂಕಕಾರಿ. ಭಾರತದಂತಹ ಅಭಿವೃದ್ಧಿ ಹೊಂದಿರುತ್ತಿರುವ ದೇಶಗಳಲ್ಲಿ ಡಯಾಬಿಟಿಸ್ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗುತ್ತಿದೆ. ಭಾರತದಲ್ಲಿ ಸದ್ಯಕ್ಕೆ 74 ಮಿಲಿಯನ್ ಜನರು ಡಯಾಬಿಟಿಸ್ನಿಂದ ಬಳಲುತ್ತಿದ್ದಾರೆ ಮತ್ತು 80 ಮಿಲಿಯನ್ ಜನರು ಡಯಾಬಿಟಿಸ್ ಬರುವ ಮುಂಚಿನ ಹಂತದಲ್ಲಿದ್ದಾರೆ. ಪ್ರೀ ಡಯಾಬಿಟಿಸ್ ಹಂತದಿಂದ ಡಯಾಬಿಟಿಸ್ ಬರುವ ಹಂತವು ಕೂಡ ಅತ್ಯಂತ ವೇಗವಾಗಿದೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 2045ರ ವೇಳೆಗೆ 135 ಮಿಲಿಯನ್ ಜನರು ಡಯಾಬಿಟಿಸ್ನಿಂದ ತೊಂದರೆಗೆ ಒಳಗಾಗುತ್ತಾರೆ ಎಂಬುದು ಮಾಹಿತಿ ಇದೆ. ಇದರ ಬಹುಮುಖ್ಯ ಕಾರಣವೆಂದರೆ ಅತಿಯಾಗಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರ ಪಿಷ್ಟಗಳನ್ನು ಜನರು ಸೇವಿಸುವುದೇ ಪ್ರಮುಖ ಕಾರಣವಾಗಿದೆ. ಇಲ್ಲಿ ಪ್ರಶ್ನೆ ಉದ್ಭವವಾಗುವುದು, ಇಷ್ಟೊಂದು ಹೊಸ ಮಾತ್ರೆ, ಮೆಡಿಸಿನ್ಸ್ ಮತ್ತು ರಿಸರ್ಚ್ಗಳು ನಡೆದರೂ ಯಾಕೆ ಡಯಾಬಿಟಿಸ್ ಕಮ್ಮಿ ಆಗುವುದರ ಬದಲು ನಿರಂತರವಾಗಿ ಜಾಸ್ತಿ ಆಗುತ್ತಿದೆ? ಇದಕ್ಕೆ ಅತ್ಯಂತ ಪ್ರಮುಖ ಕಾರಣಗಳೆಂದರೆ ಕಳೆದ 100 ವರ್ಷಗಳಲ್ಲಿ ನಮ್ಮಲ್ಲಿ ಆಗಿರುವ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಆದ ಬದಲಾವಣೆಗಳು, ಕೈಗಾರೀಕರಣ, ನಗರಗಳಿಗೆ ವಲಸೆ, ಆದಾಯ ಹೆಚ್ಚುತ್ತಿರುವುದು ಮತ್ತು ಮನೆಯ ಹೊರಗೆ ಆಹಾರ ಸೇವಿಸುವ ಪದ್ಧತಿ, ಇವುಗಳಿಂದಾಗಿ ಜನರು ಅತಿ ಹೆಚ್ಚು ಕ್ಯಾಲೋರಿ, ಅತಿ ಹೆಚ್ಚು ಕೊಬ್ಬು, ಅತಿ ಹೆಚ್ಚು ಸಕ್ಕರೆ ಇರುವ ಆಹಾರವನ್ನು ಸೇವಿಸುತ್ತಿದ್ದಾರೆ. ವಿಶ್ವದಲ್ಲಿ ಪ್ರತಿಯೊಂದು ಜೀವಿಗೂ ಅತ್ಯಧಿಕ ಕಾಲ ಬದುಕಬೇಕೆಂಬ ಬಯಕೆ ಇರುತ್ತದೆ. ಅದು ಮನುಷ್ಯನೇ ಇರಲಿ, ಪಶು ಪಕ್ಷಿಗಳೇ ಇರಲಿ ಅಥವಾ ಮರ ಗಿಡಗಳೇ ಇರಲಿ, ಇದೊಂದು ಪ್ರಕೃತಿ ನಿಯಮ. ಹಾಗಾದರೆ ಮಧುಮೇಹವು ಜೀವಿತ ಅವಧಿಯನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡುವುದು ಎನ್ನುವುದರ ಬಗ್ಗೆ ತಿಳಿಯೋಣ. ಯುನೈಟೆಡ್ ಕಿಂಗ್ಡಮ್ ಡಯಾಬಿಟಿಸ್ ಸಂಸ್ಥೆ 2010ರಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ತಿಳಿದು ಬಂದಿದ್ದೇನೆಂದರೆ, ಟೈಪ್ 2 ಡಯಾಬಿಟಿಸ್ ಇರುವವರ ಜೀವಿತಾವಧಿ 10 ವರ್ಷಕ್ಕಿಂತಲೂ ಹೆಚ್ಚು ಕುಂಠಿತವಾಗುತ್ತಿದೆ ಮತ್ತು ಟೈಪ್ 1 ಡಯಾಬಿಟಿಸ್ ಇರುವವರ ಜೀವಿತಾವಧಿ 20 ವರ್ಷ ಕುಂಠಿತವಾಗುತ್ತದೆ ಎಂಬ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ಅನಾಲಿಸಿಸ್ ಆಫ್ ಹೆಲ್ತ್ ಸರ್ವೆ 2014ರ ಅಂಕಿ ಅಂಶಗಳ ಪ್ರಕಾರ 1966ರಿಂದ 1980ರ ನಡುವೆ ಹುಟ್ಟಿದ ಜನರು 1946 ಮತ್ತು 1965ರ ನಡುವೆ ಹುಟ್ಟಿದ ಜನರಿಗಿಂತ ಡಯಾಬಿಟಿಸ್ನಿಂದ ಬಳಲುವವರ ಪ್ರಮಾಣದಲ್ಲಿ 2 ಪಟ್ಟು ಹೆಚ್ಚಾಗಿರುವುದು ಕಂಡುಬಂದಿದೆ. ಯಾಕೆ ಇಷ್ಟೆಲ್ಲ ಹೊಸ ಮಾತ್ರೆ, ಮೆಡಿಸಿನ್ಸ್ ಉಪಯೋಗಿಸಿಯೂ ಕೂಡ ಡಯಾಬಿಟಿಸ್ನಿಂದ ತೊಂದರೆಗಳು ಮತ್ತು ಕುಂಠಿತವಾಗುತ್ತಿರುವ ಜೀವನಾವಧಿ ತಪ್ಪಿಸಲು ಏಕೆ ಸಾಧ್ಯ ಆಗುತ್ತಿಲ್ಲ ಎಂಬುದು ಯಕ್ಷ ಪ್ರಶ್ನೆ. ಇದಿಷ್ಟು ಇವತ್ತಿನ ಓದು. ಇದು ಹೌದು, ಡಯಾಬಿಟಿಸ್ ರೋಗಿಗಳ ಸಂಖ್ಯೆ ಯಾಕೆ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ? ವೈದ್ಯಕೀಯ ಲೋಕದಲ್ಲಿ ಸಂಶೋಧನೆಗಳಾಗ್ತಿದೆ, ಹೊಸ ಮಾತ್ರೆ, ಔಷಧಿಗಳೆಲ್ಲ ಬರ್ತಾ ಇದೆ. ಆದ್ರೂ ಇದು ಯಾಕೆ ಅದನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ?
ಇದೊಂದು ಯಕ್ಷ ಪ್ರಶ್ನೆನೇ ಹೌದು. ಮುಂದಿನ ಭಾಗದಲ್ಲಿ ಇದರ ವಿವರವನ್ನ ನೋಡೋಣ.